ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಪ್ರಪಂಚದಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳು ಮತ್ತು ಆ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳು ಮತ್ತು ಆ ಪರ್ವತ ಶ್ರೇಣಿಗಳಲ್ಲಿನ ಪ್ರಮುಖ ಶಿಖರಗಳ ಬಗ್ಗೆ ಮತ್ತು ಆ ಶಿಖರಗಳ ವಿಶೇಷತೆಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋವನ್ನು ನೋಡ್ತಿದ್ದೀರಿ, ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋದ ಲಿಂಕನ್ನು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯಲ್ಲಿರುವಂಥ ತಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಬನ್ನಿ ವಿಡಿಯೋವನ್ನು ಆರಂಭಿಸೋಣ. ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳು ಯಾವ್ಯಾವ ಅಂತ ಮೊದಲು ನಾವು ನೋಡೋಣ. ಭಾರತದಲ್ಲಿ ಪ್ರಮುಖವಾಗಿ ಹಿಮಾಲಯ ಪರ್ವತ ಶ್ರೇಣಿ, ಕಾರಾಕೋರಂ ಶ್ರೇಣಿ, ಪೂರ್ವಾಚಲ ಅಥವಾ ಈಶಾನ್ಯ ಬೆಟ್ಟಗಳು, ವಿಂಧ್ಯ ಮತ್ತು ಸಾತ್ಪೂರ್ಣ ಶ್ರೇಣಿ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಇವು ಪ್ರಮುಖವಾಗಿ ಕಂಡುಬರುವಂತಹ ಭಾರತದಲ್ಲಿನ ಪರ್ವತ ಶ್ರೇಣಿಗಳು. ಈ ಪರ್ವತ ಶ್ರೇಣಿಗಳ ಬಗ್ಗೆ ಕ್ವಶನ್ ಆನ್ಸರ್ ರೂಪದಲ್ಲಿ ಒಂದೊಂದಾಗಿ ನೋಡುತ್ತಾ ಮತ್ತು ಆ ಪರ್ವತದಲ್ಲಿನ ಪ್ರಮುಖ ವಿಶೇಷ ಶಿಖರಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಭಾರತದ ಅತ್ಯಂತ ತರುಣ ಯಂಗೆಸ್ಟ್ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಹಿಮಾಲಯ ಪರ್ವತ ಶ್ರೇಣಿ. ಇದು ಜಗತ್ತಿನ ಅತ್ಯಂತ ಎತ್ತರವಾದ ಪರ್ವತ ಶ್ರೇಣಿ ಕೂಡ ಹೌದು. ಹಿಮಾಲಯ ನಿರ್ಮಾಣವಾದಂಥ ಯುಗವನ್ನು ಟರ್ಷರಿಯ ಯುಗ ಅಂತ ಕರೀತಾರೆ. ಈ ಪರ್ವತ ಶ್ರೇಣಿಯು ಜಮ್ಮು ಕಾಶ್ಮೀರದ ನಂಗಾ ಪರ್ವತದಿಂದ ಅರುಣಾಚಲ ಪ್ರದೇಶದ ನಾಮಚಬರ್ವಾ ಶಿಖರದವರೆಗೂ ಹಬ್ಬಿದೆ. ಸರಿಸುಮಾರು 2500 ಕಿಲೋಮೀಟರ್ ಉದ್ದವಾಗಿದೆ. ಇಲ್ಲಿ ಮ್ಯಾಪ್ನಲ್ಲಿ ನೋಡಿ, ಭಾರತದ ಉತ್ತರದಲ್ಲಿ ಕಾಣಕತ್ತದ ಇವೆಲ್ಲ ಹಿಮಾಲಯ ಪರ್ವತಗಳು. ಇವೆಲ್ಲನೂ ಹಿಮಾಲಯ ಪರ್ವತಗಳು ಎಲ್ಲಿಂದ ಆರಂಭ ಆಗ್ತವೆ ಅಂದರೆ ಜಮ್ಮು ಕಾಶ್ಮೀರದ ಈ ನಂಗಾ ಪರ್ವತದಿಂದ ಆರಂಭವಾಗಿ ಅರುಣಾಚಲ ಪ್ರದೇಶದ ನಾಮಚಬರ್ ಶಿಖರದವರೆಗೂ ಸುಮಾರು 2500 ಕಿಲೋಮೀಟರ್ವರೆಗೂ ಹಬ್ಬಿವೆ. ಇವನೇನಂತ ಕರೀತಾರೆ ಅಂತಂದ್ರೆ ಯಂಗೆಸ್ಟ್ ಪರ್ವತ ಶ್ರೇಣಿ ಅಂತ ಕರೀತಾರೆ. ಅತ್ಯಂತ ತರುಣ ಇತ್ತೀಚೆಗೆ ನಿರ್ಮಿತವಾದಂಥ ಪರ್ವತ ಶಿಖರಗಳಿವು. ಮತ್ತು ಜಗತ್ತಿನ ಅತಿ ಎತ್ತರವಾದ ಪರ್ವತ ಶಿಖರಗಳು ಕೂಡ ಹಿಮಾಲಯ ಪರ್ವತ ಶ್ರೇಣಿಗಳೇ. ಇವು ಯಾವ ಯುಗದಲ್ಲಿ ನಿರ್ಮಾಣವಾದವು ಅಂತಂದರೆ ಟರ್ಷರಿಯ ಯುಗದಲ್ಲಿ ನಿರ್ಮಾಣ ಆಗ್ತವೆ. ಎಲ್ಲಿಂದ ಆರಂಭ ಆಗ್ತವೆ ಅಂದರೆ ಇವು ಜಮ್ಮು ಕಾಶ್ಮೀರದ ನಂಗಾ ಪರ್ವತದಿಂದ ಅರುಣಾಚಲ ಪ್ರದೇಶದ ನಾಮಚಬರ್ವಾ ಶಿಖರದವರೆಗೂ ಹಬ್ಬಿವೆ. ಸರಿಸುಮಾರು 2500 ಕಿಲೋಮೀಟರ್ ಉದ್ದವಾಗಿವೆ. ಯಾವುವು? ಹಿಮಾಲಯ ಪರ್ವತ ಶ್ರೇಣಿ. ನೆಕ್ಸ್ಟ್, ಏಷ್ಯಾದ ಬೆನ್ನೆಲುಬು ಎಂದು ಯಾವ ಪರ್ವತ ಶ್ರೇಣಿಯನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಕಾರಾಕೋರಂ ಪರ್ವತ ಶ್ರೇಣಿ. ಈ ಕಾರಾಕೋರಂ ಪರ್ವತ ಶ್ರೇಣಿಯು ಪಾಮೀರ್ ಗ್ರಂಥಿಯಿಂದ ಆರಂಭಗೊಂಡು ಲಡಾಖ್ ಪ್ರಸ್ಥಭೂಮಿವರೆಗೂ ಸರಿಸುಮಾರು 600 ಕಿಲೋಮೀಟರ್ ಉದ್ದವಾಗಿ ಹರಡಿದೆ. ಈ ಕಾರಾಕೋರಂನ ಮೊದಲ ಹೆಸರೇನಪ್ಪ ಅಂದರೆ ಕೃಷ್ಣಗಿರಿ ಪರ್ವತ ಅಂತಲೂ ಕರಿತಿದ್ರು ಇವಕ್ಕೆ. ಇಲ್ಲಿ ಮ್ಯಾಪ್ನಲ್ಲಿ ನೋಡಿ, ಜಮ್ಮು ಕಾಶ್ಮೀರದ ಪಾಮೀರ್ ಗ್ರಂಥಿಯಿಂದ ಆರಂಭವಾಗಿ ಲಡಾಖ್ವರೆಗೂ ಸುಮಾರು 600 ಕಿಲೋಮೀಟರ್ ಉದ್ದವಾಗಿ ಕಂಡುಬರುವಂಥ ಈ ಶ್ರೇಣಿನೇ ಕಾರಾಕೋರಂ ಶ್ರೇಣಿ. ಕ್ವಶನ್ ಏನು ಕೇಳ್ತಾರೆ, ಏಷ್ಯಾದ ಬೆನ್ನೆಲುಬು ಬಂದು ಯಾವ ಶ್ರೇಣಿಯನ್ನು ಕರೀತಾರೆ ಅಂದರೆ ಕಾರಾಕೋರಂ ಶ್ರೇಣಿ. ಮತ್ತು ಈ ಕಾರಾಕೋರಂ ಶ್ರೇಣಿಯ ಮೊದಲ ಹೆಸರು ಏನಂದರೆ ಕೃಷ್ಣಗಿರಿ ಪರ್ವತ. ಎಲ್ಲಿಂದ ಆರಂಭ ಆಗ್ತದೆ ಅಂತಂದ್ರೆ ಪಾಮೀರ್ ಗ್ರಂಥಿಯಿಂದ ಲಡಾಖ್ವರೆಗೂ ಹರಡಿವೆ. ಜಮ್ಮು ಕಾಶ್ಮೀರ ಪಾಮೀರ್ ಗ್ರಂಥಿಯಿಂದ ಆರಂಭವಾಗಿ ಲಡಾಖ್ವರೆಗೂ ಸರಿಸುಮಾರು 600 ಕಿಲೋಮೀಟರ್ವರೆಗೂ ಹಬ್ಬಿವೆ. ಭಾರತದ ಯಾವ ಭಾಗದಲ್ಲಿ ಪೂರ್ವಾಚಲ ಬೆಟ್ಟಗಳು ಕಂಡುಬರುತ್ತವೆ? ಈಶಾನ್ಯ ಭಾರತದಲ್ಲಿ ಕಂಡುಬರ್ತವೆ. ಯಾವುವು? ಪೂರ್ವಾಚಲ ಬೆಟ್ಟಗಳು. ಇವು ಭಾರತದ ಪೂರ್ವ ಭಾಗದಲ್ಲಿ ಕಂಡುಬರುವುದರಿಂದ ಇವುಗಳನ್ನು ಪೂರ್ವಾಚಲ ಅಥವಾ ಈಶಾನ್ಯ ಬೆಟ್ಟಗಳು ಅಂತ ಕರೀತಾರೆ. ಈ ಬೆಟ್ಟಗಳು ಈಶಾನ್ಯದಲ್ಲಿರುವಂಥ 7 ರಾಜ್ಯಗಳದಾವಲ್ಲ, ಅವಕ್ಕೆ ಸಪ್ತ ಸೋದರಿ ರಾಜ್ಯಗಳಂತ ಕರಿತೀವಲ್ಲ, ಅಲ್ಲಿ ಕಂಡುಬರ್ತಾವೆ. ಈ ಮ್ಯಾಪ್ನಲ್ಲಿ ನೋಡಿ, ಭಾರತದ ಈಶಾನ್ಯ ಭಾಗದಲ್ಲಿ ಈ ಭಾಗದಲ್ಲಿ ಕಂಡುಬರ್ತಕ್ಕಂಥವೇ ಪೂರ್ವಾಚಲ ಬೆಟ್ಟಗಳು. ಅವಕ್ಕೆ ಏನಂತ ಕರೀತಾರೆ ಅಂದ್ರೆ ಈಶಾನ್ಯ ಬೆಟ್ಟಗಳು ಅಂತಲೇ ಕರೀತಾರೆ. ಎಲ್ಲಿ ಕಂಡುಬರ್ತವೆ ಅಂದರೆ ಈಶಾನ್ಯ ಭಾರತದಲ್ಲಿ ಯಾವೊಂದು 7 ರಾಜ್ಯಗಳು ಕಂಡುಬರ್ತವಲ್ಲ, ಸಪ್ತ ಸೋದರಿ ರಾಜ್ಯಗಳು ಅಂತ ಕರಿತೀವಲ್ಲ, 7 ರಾಜ್ಯಗಳಲ್ಲಿ ಈ ಈಶಾನ್ಯ ಬೆಟ್ಟಗಳು ಕಂಡುಬರುತ್ತವೆ. ಭಾರತದ ಮಧ್ಯಭಾಗದಲ್ಲಿ ಕಂಡುಬರುವಂಥ ಪರ್ವತ ಶ್ರೇಣಿಗಳು ಯಾವ್ಯಾವು ಅಂತಂದರೆ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿ. ಈ ಪರ್ವತ ಶ್ರೇಣಿಯು ಭಾರತದ ಮಧ್ಯಭಾಗದಲ್ಲಿ ಕಂಡುಬರ್ತವೆ. ಇವು ಯಾವ ರೀತಿಯ ಪರ್ವತಗಳು ಅಂದರೆ ಸ್ತರಭಂಗ ಜನಿತ ಪರ್ವತಗಳು. ಈ ವಿಂಧ್ಯ ಮತ್ತು ಸಾತ್ಪುರಗಳ ನಡುವೆ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿ ಅದು ಒಂದು ಯಾವುದು ಅಂದರೆ ನರ್ಮದಾ ನದಿ. ಇಲ್ಲಿ ಮ್ಯಾಪ್ನಲ್ಲಿ ನೋಡಿ, ಭಾರತದ ಈ ಮಧ್ಯಭಾಗದಲ್ಲಿ ಕಂಡುಬರ್ತದಲ್ಲ, ಇದೆ ವಿಂಧ್ಯ ಮತ್ತು ಸಾತ್ಪುರ. ವಿಂಧ್ಯ ಮೇಲ್ಗಡೆ ಬರುತ್ತೆ, ಇಲ್ಲಿ ಸಾತ್ಪುರ ಕೆಳಗಡೆ, ಅದರ ನಡುವೆ ಹರಿಯುವಂಥ ನದಿನೇ ನರ್ಮದಾ ನದಿ. ಏನಂತ ಕೇಳ್ಬೋದು, ಭಾರತದ ಮಧ್ಯಭಾಗದಲ್ಲಿ ಕಂಡುಬರುವಂಥ ಪರ್ವತ ಶ್ರೇಣಿ ಯಾವುವು ಅಂದ್ರೆ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿ. ಇವು ಯಾವ ರೀತಿಯ ಪರ್ವತಗಳು ಅಂತ ಕೇಳಿದ್ರೆ ಸ್ತರಭಂಗ ಜನಿತ ಪರ್ವತಗಳು. ಈ ವಿಂಧ್ಯ ಮತ್ತು ಸಾತ್ಪುರದ ನಡುವೆ ಹರಿಯುವಂಥ ನದಿ ಯಾವುದಂದ್ರೆ ಈ ನರ್ಮದಾ ನದಿ ನೋಡಿ. ನೆಕ್ಸ್ಟ್,
ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂತ ಕೇಳಿದರೆ 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. ಇವು ಉತ್ತರದಲ್ಲಿ ಗುಜರಾತ್ನ ತಾಪಿ ನದಿಯ ಸತ್ಮಾಲ್ ಬೆಟ್ಟಗಳಿಂದ ಆರಂಭವಾಗಿ ದಕ್ಷಿಣದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೂ ಹರಡಿವೆ. ಇವು 6 ರಾಜ್ಯಗಳು ಯಾವ್ಯಾವು ಅಂತಂದ್ರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ. ಜಗತ್ತಿನ 8 ಆರ್ಟೆಸ್ಟ್ ಬಯೋಡೈವರ್ಸಿಟಿ ಆರ್ಟ್ ಸ್ಪಾಟ್ಗಳಲ್ಲಿ ಈ ಪಶ್ಚಿಮ ಘಟ್ಟಗಳು ಕೂಡ ಒಂದು. ಇದು ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಕೂಡ ಸ್ಥಾನ ಪಡೆದಿದೆ. ಈ ಮ್ಯಾಪ್ನಲ್ಲಿ ನೋಡಿ, ಈ ಗುಜರಾತ್ನ ತಾಪಿ ನದಿಯಿಂದ ಆರಂಭವಾಗಿ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಕಂಡು ಬರ್ತಾವಲ್ಲ, ಇವನ್ನೇ ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ. ಎಷ್ಟು ರಾಜ್ಯಗಳಲ್ಲಿ ಅಂದ್ರೆ 6 ರಾಜ್ಯಗಳಲ್ಲಿ. ಇಲ್ಲಿ ನೋಡಿ 6 ರಾಜ್ಯಗಳು ಗುಜರಾತ್ನಿಂದ ಆರಂಭವಾಗಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಕಂಡು ಬರ್ತಾವೆ. ಇದು ಜಗತ್ತಿನ ಹಾಟೆಸ್ಟ್ ಬಯೋಡೈವರ್ಸಿಟಿಗಳಲ್ಲಿ ಇದು ಕೂಡ ಒಂದು. ಯಾವುದು? ಪಶ್ಚಿಮ ಘಟ್ಟ. ಮತ್ತೇನಪ್ಪ ಅಂದ್ರೆ ಪಶ್ಚಿಮ ಘಟ್ಟ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಕೂಡ ಸ್ಥಾನ ಪಡೆದಿದೆ. ಎಷ್ಟರಲ್ಲಿ ಅಂತಂದರೆ 2012ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಕೂಡ ಇದು ಸ್ಥಾನ ಪಡೆದಿದೆ. ನೆಕ್ಸ್ಟು ಪೂರ್ವ ಘಟ್ಟಗಳು. ಈ ಪೂರ್ವ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂತಂದ್ರೆ 5 ರಾಜ್ಯಗಳಲ್ಲಿ ಕಂಡುಬರ್ತವೆ. ಇವು ಒಡಿಸ್ಸಾದ ಮಹಾನದಿಯಿಂದ ತಮಿಳುನಾಡಿನ ವೈಗಾ ನದಿಯವರೆಗೂ ಹಬ್ಬಿವೆ. ಯಾವು? ಪೂರ್ವ ಘಟ್ಟಗಳು. ಇವು 5 ರಾಜ್ಯಗಳು ಯಾವ್ಯಾವು ಅಂತಂದ್ರೆ ಒಡಿಸ್ಸಾ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ. ಕರ್ನಾಟಕದಲ್ಲಿ ಇಲ್ಲಿ ಕಂಡುಬರ್ತಾವೆ ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರ್ತಾವೆ. ಪರ್ಟಿಕ್ಯುಲರ್ ಯಾವ ಬೆಟ್ಟ ಅಂತ ಕೇಳಿದ್ರೆ ಬಿಳಿಗಿರಿ ರಂಗನ ಬೆಟ್ಟ ಅದಲ್ಲ, ಇದು ಒಂದು ಪೂರ್ವ ಘಟ್ಟ. ಈ ಮ್ಯಾಪ್ನಲ್ಲಿ ನೋಡಿ, ಇಲ್ಲಿ ಭಾರತದ ಮ್ಯಾಪ್ ಈ ಭಾಗದಲ್ಲಿ ಅದನ್ನೇ ಇಲ್ಲಿ ತೋರಿಸಲಾಗಿದೆ ನೋಡಿ. ಇವೆಲ್ಲನೂ ಪೂರ್ವ ಘಟ್ಟಗಳು. ಇಲ್ಲಿ ಒಡಿಸ್ಸಾದಿಂದ ಆರಂಭವಾಗಿ ತಮಿಳುನಾಡಿನ ಇಲ್ಲಿ ವೈಗಾ ನದಿಯವರೆಗೂ ಹಬ್ಬಿವೆ. ಎಷ್ಟು ರಾಜ್ಯಗಳು? 5 ರಾಜ್ಯಗಳಲ್ಲಿ. ಒಡಿಸ್ಸಾ, ಆಂಧ್ರ ಪ್ರದೇಶ, ಇಲ್ಲಿ ಆಂಧ್ರ ಪ್ರದೇಶ, ಒಡಿಸ್ಸಾ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತೇನಪ್ಪ ಅಂದ್ರೆ ಕರ್ನಾಟಕ, ಇಲ್ಲಿ ಕೆಳಗಡೆ ತಮಿಳುನಾಡು. ಇಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. ಏನಂತ ಕೇಳ್ಬೋದು? ಪೂರ್ವ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಕಂಡು ಬರ್ತವೆ ಅಂದ್ರೆ 5 ರಾಜ್ಯಗಳಲ್ಲಿ. ಎಲ್ಲಿಂದ ಅಂದ್ರೆ ಅವು ಒಡಿಸ್ಸಾದ ಮಹಾನದಿಯಿಂದ ತಮಿಳುನಾಡಿನ ವೈಗೈ ನದಿಯವರೆಗೂ 5 ರಾಜ್ಯಗಳು ಯಾವ್ಯಾವು ಅಂದ್ರೆ ಒಡಿಸ್ಸಾ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ, ತಮಿಳುನಾಡು. ಕರ್ನಾಟಕದಲ್ಲಿ ಎಲ್ಲಿ ಪರ್ಟಿಕ್ಯುಲರಾಗಿ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ. ಯಾವುದೋ ಒಂದು ಬೆಟ್ಟ ಅಂತಂದರೆ ಈ ಬಿಳಿಗಿರಿ ರಂಗನ ಬೆಟ್ಟ ಅದಲ್ಲ, ಇದು ಪೂರ್ವ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಬೆಟ್ಟ. ನೆಕ್ಸ್ಟು ಇಲ್ಲಿವರೆಗೂ ನಾವು ಪ್ರಮುಖ ಪರ್ವತ ಶ್ರೇಣಿಗಳ ಬಗ್ಗೆ ನೋಡಿದ್ದೀವಿ. ಈಗ ಪ್ರಮುಖ ಪರ್ವತಗಳ ವಿಶೇಷತೆಗಳ ಬಗ್ಗೆ ನೋಡೋಣ. ಭಾರತದ ಅತಿ ದೊಡ್ಡ ಪರ್ವತ ಶಿಖರ ಯಾವುದು ಅಂತ ಕೇಳಿದರೆ K2 ಅಥವಾ ಗಾಡ್ವಿನ್ ಆಸ್ಟಿನ್ ಅಂತ ಕರೀತಾರೆ. ಇದರ ಎತ್ತರ ಬಂದು 8611 ಮೀಟರು. ಇದು ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತದೆ. ಮತ್ತು ಇದು ಸದ್ಯ ಪಾಕಿಸ್ತಾನ POK ಅಂತ ಕರಿತಾರಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲ, ಅಲ್ಲಿ ಕಂಡು ಬರ್ತದೆ. ಬಟ್ ನಾವು ಇದು ಭಾರತದ ಶಿಖರ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ POK ನಂಬುದು ಅಂತ ನಾವು ಹೇಳ್ತೀವಿ. ಇದು ಪಾಕಿಸ್ತಾನ ಅದು ವಶಪಡಿಸ್ಕೊಂಡ್ರೆ ಕೂಡ ಅದು ಇಲ್ಲಿವರೆಗೂ ನಂಬುದು ಅನ್ನೋದೇ ನಮ್ಮಲ್ಲಿರೋದು. ಹಾಗಾಗಿ POK ನಂಬುದು. ಈ ಮತ್ತು ಈ K2 ಏನಂತ ಕರಿತಾರೆ ಅಂದ್ರೆ ಸೆವೆಜ್ ಮೌಂಟೇನ್ ಆ್ಯಂಡ್ ಕಿಂಗ್ ಆಫ್ ಮೌಂಟೇನ್ಸ್ ಅಂತ ಕರೀತಾರೆ. ಅಂದರೆ ಇದೊಂದು ದುರ್ಗಮ ಪರ್ವತ. ಈ ಪರ್ವತವನ್ನು ಹತ್ತಕ್ಕೆ ಆಗಲ್ಲ. ಇನ್ನು ಮೌಂಟ್ ಎವರೆಸ್ಟನ್ನು ಹತ್ತಬೋದು, ಬಟ್ ಈ K2 ಶಿಖರವನ್ನು ಹತ್ತಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಸೆವೆಜ್ ಮೌಂಟೇನ್ ಆ್ಯಂಡ್ ಕಿಂಗ್ ಆಫ್ ಆಲ್ ಮೌಂಟೇನ್ಸ್ ಅಂದರೆ ಪರ್ವತಗಳ ರಾಜ ಅಂತಲೂ ಕರೀತಾರೆ K2. ಇಲ್ಲಿ ಮ್ಯಾಪಲ್ಲಿ ನೋಡಿ, ಇದು POK ಪಾಕ್ ಆಕ್ರಮಿತ ಕಾಶ್ಮೀರ ಈ ಭಾಗದಲ್ಲಿ ಕಾಣುತ್ತದಲ್ಲ, ಇದೆ K2. ಭಾರತ ಅತಿ ದೊಡ್ಡ ಪರ್ವತ ಶಿಖರ ಯಾವುದು ಅಂತ ಕೇಳಿದರೆ K2 ಗಾಡ್ವಿನ್ ಆಸ್ಟಿನು. ಎತ್ತರ ಬಂದು 8611 ಮೀಟ್ರು. ಇದು ಯಾವ ಶ್ರೇಣಿಯಲ್ಲಿ ಕಂಡು ಬರ್ತದೆ ಅಂದ್ರೆ ಕಾರಾಕೋರಂ ಶ್ರೇಣಿ. ನಾವು ಕನ್ಫ್ಯೂಸ್ ಆಗಿ ಹಿಮಾಲಯ ಪರ್ವತ ಶ್ರೇಣಿ ಅಂತ ತಿಳ್ಕೊಂಡಿರ್ತೀವಿ. ಅಲ್ಲ, ಇದು ಹಿಮಾಲಯ ಪರ್ವತ ಶ್ರೇಣಿನೇ ಬೇರೆ, ಕಾರಾಕೋರಂ ಪರ್ವತ ಶ್ರೇಣಿನೇ ಬೇರೆ. ಇದು ಕಂಡುಬರುವಂಥದ್ದು ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ. ಇದು POK ಭಾಗದಲ್ಲಿ ಕಂಡುಬರ್ತದೆ. ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕಿಸ್ತಾನ ಈ ನಮ್ಮ ಜಮ್ಮು ಕಾಶ್ಮೀರನ ಆಕ್ರಮಣಿಕೊಂಡದಲ್ಲ, ಈ ಭಾಗದಲ್ಲೇ ಕಂಡು ಬರ್ತದೆ ಅದು. ಆದರೂ ಕೂಡ ಅದೊಂದು ಭಾರತದ ಭಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದು ಭಾರತದಲ್ಲೇ ಕಂಡು ಬರ್ತದೆ. ಇದಕ್ಕೊಂದು ಬಿರುದು ಏನಂತ ಕರೀತಾರೆ? ಸೆವೆಜ್ ಮೌಂಟೇನ್ಸ್ ಆ್ಯಂಡ್ ಕಿಂಗ್ ಆಫ್ ಮೌಂಟೇನ್ಸ್ ಅಂತ ಕರೀತಾರೆ. ಅಂದರೆ ಅತ್ಯಂತ ದುರ್ಗಮವಾದಂಥ ಪರ್ವತ ಮತ್ತು ಎಲ್ಲ ಪರ್ವತಗಳ ರಾಜ ಅಂತಲೇ ಕರೀತಾರೆ. ಅದಕ್ಕೆ ಯಾವುದಕ್ಕೆ? K2 ಗಾಡ್ವಿನ್ ಆಸ್ಟಿನ್. ನೆಕ್ಸ್ಟ್ ಕಾಂಚನಜುಂಗ ಶಿಖರ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಜಗತ್ತಿನ 3ನೇ ಅತಿ ಎತ್ತರದ ಶಿಖರ. ಭಾರತದ 2ನೇ ಅತಿ ಎತ್ತರದ ಶಿಖರ ಇದು. K2 ಬಿಟ್ಟರೆ ನೆಕ್ಸ್ಟ್ ಕಾಂಚನಜುಂಗನೇ. ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಹಿಮಾಲಯ ಪರ್ವತಗಳಲ್ಲಿ ಕಂಡು ಬರ್ತದೆ. K2 ಕಂಡು ಬರುವಂಥದ್ದು ಕಾರಾಕೋರಂ ಶ್ರೇಣಿಯಲ್ಲಿ, ಆದರೆ ಈ ಕಾಂಚನಜುಂಗ ಕಂಡು ಬರುವಂಥದ್ದು ಹಿಮಾಲಯ ಪರ್ವತಗಳ ಶ್ರೇಣಿಯಲ್ಲಿ. ಇದಕ್ಕೆ ಇನ್ನೊಂದು ಏನು ಕರೀತಾರೆ ಅಂದ್ರೆ 5 ಟ್ರೆಸರ್ಸ್ ಆಫ್ ಸ್ನೋ ಅಂತ ಕರೀತಾರೆ. 5 ಟ್ರೆಸರ್ಸ್ ಆಫ್ ಸ್ನೋ ಅಂತಂದ್ರೆ ಇದು 5 ಪರ್ವತಗಳಿಂದ ರಚನೆಯಾಗಿರುವಂಥ ಪರ್ವತ ಅಂತಿದ್ದು. ಯಾವುದು? ಕಾಂಚನಜುಂಗ. ಇದನ್ನು ಹಿಮದ ಸಂಪತ್ತು ಅಂತ ಕರೀತಾರೆ. ಹಾಗೆ
ಇಲ್ಲಿ ನೋಡಿ ಭಾರತ ಮ್ಯಾಪಲ್ಲಿ ಈ ಸಿಕ್ಕಿಂ ರಾಜ್ಯದಲ್ಲ ಈ ಭಾಗದಲ್ಲಿ ಕಾಣತಕ್ಕಂಥದ್ದೇ ಕಾಂಚನಜುಂಗ. ಭಾರತ ಅತ್ಯಂತ 2ನೇ ಅತಿ ದೊಡ್ಡ ಶಿಖರ ಇದು, ಜಗತ್ತಿನ 3ನೇ ಅತಿ ದೊಡ್ಡ. ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಸಿಕ್ಕಿಂ ರಾಜ್ಯದಲ್ಲಿ. ಜಗತ್ತಿನ 3ನೇ ಅತಿ ಎತ್ತರವಾದ ಶಿಖರ, ಭಾರತ 2ನೇ ಅತಿ ಎತ್ತರವಾದ ಶಿಖರ. ಮತ್ತು ಈ POKನ ಬಿಟ್ವಿ ಅಂದ್ರೆ ನಾವು ಸ್ವಾತಂತ್ರ್ಯ ಭಾರತದ ಮೊದಲ ಅತಿ ಎತ್ತರವಾದ ಶಿಖರ ಇದು. ಯಾವುದು? ಕಾಂಚನಜುಂಗ. POK ಕನ್ಸಿಡರ್ ಮಾಡಲಿಲ್ಲ ಅಂತಂದ್ರೆ ಭಾರತ ಅತಿ ಎತ್ತರವಾದ ಶಿಖರ ಕಾಂಚನಜುಂಗ. ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುವಂಥ ಭಾರತ ಅತಿ ಎತ್ತರವಾದ ಶಿಖರ ಇದು. ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುವಂಥ ಭಾರತ ಅತಿ ಎತ್ತರವಾದ ಶಿಖರ ಅಂತ ಕೇಳಿದ್ರೆ ಕಾಂಚನಜುಂಗ ಅಂತ ಹೇಳಬೇಕು. ಮೌಂಟ್ ಎವರೆಸ್ಟ್ ಅನ್ಬಾರ್ದು. ಮೌಂಟ್ ಎವರೆಸ್ಟ್ ಭಾರತದಲ್ಲಿ ಕಂಡು ಬರಲ್ಲ, ಅದು ಕಂಡು ಬರುವಂಥದ್ದು ನೇಪಾಳದಲ್ಲಿ. ಹಾಗಾಗಿ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಭಾರತ ಅತಿ ದೊಡ್ಡ ಶಿಖರ ಯಾವುದು ಅಂದರೆ ಕಾಂಚನಜುಂಗ. ಎಲ್ಲಿ ಕಂಡು ಬರ್ತದೆ? ಸಿಕ್ಕಿಂನಲ್ಲಿ. ಮತ್ತು ಸ್ವಾತಂತ್ರ್ಯ ಭಾರತದ ಅಂದರೆ POK ಪ್ರದೇಶವನ್ನು ಬಿಟ್ಟರೆ ಭಾರತದಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ ಶಿಖರ ಅಂದರೂ ಕೂಡ ಈ ಕಾಂಚನಜುಂಗನೇ. ಎಲ್ಲಿ ಕಂಡು ಬರ್ತಿದ್ದು? ಹಿಮಾಲಯ ಪರ್ವತಗಳಲ್ಲಿ ಕಂಡು ಬರ್ತಿದ್ದು. ಒಂದು ಬಿರುದೇನಪ್ಪ 5 ಟ್ರೆಸರ್ಸ್ ಆಫ್ ಸ್ನೋ ಅಂತ ಹೇಳಿ, ಹಿಮದ ಸಂಪತ್ತು, 5 ಪರ್ವತಗಳಿಂದ ಆದಂಥ ಒಂದು ಹಿಮದ ಸಂಪತ್ತು ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟು ನಂದಾದೇವಿ ಶಿಖರ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಆ ಉತ್ತರಾಖಂಡ್ ರಾಜ್ಯದ ಅತ್ಯಂತ ಎತ್ತರವಾದಂಥ ಶಿಖರ. ಯಾವುದು? ನಂದಾದೇವಿ ಶಿಖರ. ಇಲ್ಲಿ ನಂದಾದೇವಿ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಎಲ್ಲಿದೆ? ಈ ಉತ್ತರಾಖಂಡ್ ರಾಜ್ಯದಲ್ಲಿ. ಈ ನಂದಾದೇವಿ ಶಿಖರ ಕಂಡು ಬರ್ತದಲ್ಲ ಆ ಒಂದು ಪ್ರದೇಶದಲ್ಲಿ ನಂದಾದೇವಿ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಮತ್ತು ಇದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಯಾವುದು? ನಂದಾದೇವಿ ಶಿಖರ. ಇಲ್ಲಿ ಮ್ಯಾಪಲ್ಲಿ ನೋಡಿ ರೆಡ್ ಕಲರ್ ಕಾಣಕತ್ತದಲ್ಲ, ಇದೇ ನಂದಾದೇವಿ ಶಿಖರ, ಉತ್ತರಾಖಂಡ್ ರಾಜ್ಯದ ಅತಿ ಎತ್ತರವಾದಂಥ ಶಿಖರ. ಇಲ್ಲಿ ನಂದಾದೇವಿ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಅದೇ ರೀತಿಯಾಗಿ ಇದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಸೈಟ್ಗೆ ಸೇರಿದೆ 1988ರಲ್ಲಿ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಎತ್ತರವಾದಂಥ ಶಿಖರ ಯಾವುದು ಅಂತ ಕೇಳಿದ್ರೆ ಮುಳ್ಳಯ್ಯನಗಿರಿ. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದಂಥ ಶಿಖರ ಇದು. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದು ಪಶ್ಚಿಮ ಘಟ್ಟಗಳ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಯಾವುದು? ಮುಳ್ಳಯ್ಯನಗಿರಿ. ಇಲ್ಲಿ ಮ್ಯಾಪ್ನಲ್ಲಿ ನೋಡಿ, ಇದೆಲ್ಲನೂ ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್. ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಕಾಣುತ್ತಲ್ಲ, ಈ ಚಿಕ್ಕಮಗಳೂರು ಜಿಲ್ಲೆ ಬರ್ತದೆ. ಈ ಭಾಗದಲ್ಲಿ ಮುಳ್ಳಯ್ಯನಗಿರಿ ಪರ್ವತ ಶಿಖರ ಕಾಣುವಂಥದ್ದು. ಮುಳ್ಳಯ್ಯನಗಿರಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಕರ್ನಾಟಕ ರಾಜ್ಯದ ಎತ್ತರವಾದ ಶಿಖರ ಅಂದರೆ ಮುಳ್ಳಯ್ಯನಗಿರಿ. ಇದು ಪರ್ಟಿಕ್ಯುಲರ್ ಪಶ್ಚಿಮ ಘಟ್ಟಗಳ ಯಾವ ಭಾಗದಲ್ಲಿ ಕಂಡು ಬರ್ತದೆ ಅಂದರೆ ಚಂದ್ರದ್ರೋಣ ಪರ್ವತಗಳಲ್ಲಿ ಕಂಡು ಬರ್ತದೆ ಮುಳ್ಳಯ್ಯನಗಿರಿ. ನೆಕ್ಸ್ಟ್ ಹರಾವಳಿ ಪರ್ವತದ ಅತಿ ಎತ್ತರವಾದಂಥ ಶಿಖರ ಯಾವುದು ಅಂತ ಕೇಳಿದ್ರೆ ಗುರು ಶಿಖರ. ಇದು ಎಲ್ಲಿ ಕಂಡು ಬರ್ತದೆ? ಗುರು ಶಿಖರ ಅಂದ್ರೆ ರಾಜಸ್ಥಾನದಲ್ಲಿ. ಇದು ಅತ್ಯಂತ ಹಳೆಯ ಮಡಿಕೆ ಪರ್ವತ. ಇವು ಒಟ್ಟು 4 ರಾಜ್ಯಗಳಲ್ಲಿ ವಿಸ್ತರಿಸಿದ ಅರಾವಳಿ ಪರ್ವತಗಳು. ಈ ಅರಾವಳಿ ಪರ್ವತಗಳು 4 ರಾಜ್ಯಗಳಲ್ಲಿ ಕಂಡು ಬರ್ತದೆ. ಯಾವ್ಯಾವ ಅಂದ್ರೆ ಗುಜರಾತ್, ರಾಜಸ್ಥಾನ, ಹರಿಯಾಣ ಮತ್ತು ಡೆಲ್ಲಿ. ಇಲ್ಲಿ ಅರಾವಳಿ ಪರ್ವತದಲ್ಲಿ ಜೈನರ ಮೌಂಟ್ ಅಬು ಅನ್ನುವಂಥ ದೇವಾಲಯಗಳು ಕಂಡು ಬರ್ತದೆ. ಮತ್ತು ಲೂನಿ ನದಿ ಕೂಡ ಹರಿತದೆ. ಇಲ್ಲಿ ಮ್ಯಾಪ್ನಲ್ಲಿ ನೋಡಿ, ಇವು ಅರಾವಳಿ ಪರ್ವತಗಳು. ಇಲ್ಲಿ ಗುಜರಾತ್ನಿಂದ ಆರಂಭವಾಗಿ ಡೆಲ್ಲಿಗೆ ಹೆಂಡಾಗ್ತಾವೆ. ಗುಜರಾತ್, ರಾಜಸ್ಥಾನ್, ಹರಿಯಾಣ, ಡೆಲ್ಲಿ. ಅರಾವಳಿ ಪರ್ವತ ಅತಿ ಎತ್ತರವಾದಂಥ ಶಿಖರ ಯಾವುದು ಅಂತ ಕೇಳಿದ್ರೆ ಗುರು ಶಿಖರ. ಈ ಗುರು ಶಿಖರ ಕಂಡು ಬರುವಂಥ ರಾಜ್ಯ ಯಾವುದು ಅಂತಂದ್ರೆ ರಾಜಸ್ಥಾನ್. ಈ ಅರಾವಳಿ ಪರ್ವತಗಳು ಏನಪ್ಪ ಅಂದ್ರೆ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು. ಭಾರತದಲ್ಲಿರುವ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು ಯಾವುವು ಅಂತ ಕೇಳಿದ್ರೆ ಅರಾವಳಿ ಪರ್ವತ ಶಿಖರ ಅಂತ ಹೇಳಬೇಕು. ಇದು ಎಷ್ಟು ರಾಜ್ಯಗಳು ಹಂಚಿಕೆ ಆಗಿದೆ ಅರಾವಳಿ ಅಂತಂದ್ರೆ 4 ರಾಜ್ಯಗಳಲ್ಲಿ ಅರಾವಳಿಗಳು ಹಂಚಿಕೆ ಆಗ್ಯಾವ. ಯಾವ್ಯಾವ ರಾಜ್ಯ ಅಂತಂದ್ರೆ ಗುಜರಾತ್ ರಾಜ್ಯ, ರಾಜಸ್ಥಾನ, ಹರಿಯಾಣ ಮತ್ತು ಡೆಲ್ಲಿ. ಈ ಅರಾವಳಿ ಪರ್ವತಗಳಲ್ಲೇ ಜೈನರ ಮೌಂಟ್ ಅಬು ಅನ್ನುವಂಥ ದೇವಾಲಯ ಇದೆ. ಮೌಂಟ್ ಅಬು ದೇವಾಲಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅರಾವಳಿ ಪರ್ವತದಲ್ಲಿ. ಈ ಲೂನಿ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ರೆ ಅರಾವಳಿ ಪರ್ವತದಲ್ಲಿ ಹುಟ್ಟುತ್ತೆ. ಸಾತ್ಪುರ್ ಶ್ರೇಣಿಯ ಅತಿ ಎತ್ತರವಾದಂಥ ಶಿಖರ ಯಾವುದು ಅಂತ ಕೇಳಿದ್ರೆ ಧೂಪ್ಗರ್ ಶಿಖರ. ಈ ಸಾತ್ಪುರ ಶ್ರೇಣಿಯ ಅತಿ ಎತ್ತರವಾದ ಶಿಖರ ಧೂಪ್ಗರ್ ಶಿಖರ. ಈ ಸಾತ್ಪುರ ಪರ್ವತ ಶ್ರೇಣಿಯು ಭಾರತದ ಮಧ್ಯಭಾಗದಲ್ಲಿ ಕಂಡು ಬರ್ತದೆ, ಪರ್ಟಿಕ್ಯುಲರ್ಲಿ ಮಧ್ಯಪ್ರದೇಶದಲ್ಲಿ. ಈ ಸಾತ್ಪುರ ಪರ್ವತಗಳು ಯಾವ ರೀತಿಯ ಪರ್ವತಗಳು ಅಂತಂದ್ರೆ ಸ್ತರಭಂಗ ಜನಿತ ಪರ್ವತಗಳು. ಈ ಮ್ಯಾಪ್ನಲ್ಲಿ ನೋಡಿ, ಭಾರತ ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂಥ ಈ ಸಾತ್ಪುರ್ ಶ್ರೇಣಿ. ಈ ಸಾತ್ಪುರ್ ಶ್ರೇಣಿಯ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಧೂಪ್ಗರ್. ಈ ಸಾತ್ಪುರ್ ಶ್ರೇಣಿ ಎಲ್ಲಿ ಕಂಡು ಬರ್ತದೆ? ಮಧ್ಯಭಾಗದಲ್ಲಿ, ಭಾರತದ ಮಧ್ಯಭಾಗದಲ್ಲಿ, ಮಿಡ್ಲಲ್ಲಿ, ಪರ್ಟಿಕ್ಯುಲರ್ ಆಗಿ ಮಧ್ಯಪ್ರದೇಶದಲ್ಲಿ. ಈ ಸಾತ್ಪುರ್ ಪರ್ವತಗಳು ಯಾವ ರೀತಿಯ ಪರ್ವತಗಳು ಅಂತ ಕೇಳಿದ್ರೆ ಸ್ತರಭಂಗ ಜನಿತ ಪರ್ವತಗಳು ನೋಡಿ. ನೆಕ್ಸ್ಟ್ ನೀಲಗಿರಿ ಪರ್ವತ ಶ್ರೇಣಿಯಲ್ಲಿನ ಎತ್ತರವಾದಂಥ ಶಿಖರ ಯಾವುದು ಅಂತ ಕೇಳಿದ್ರೆ ದೊಡ್ಡಬೆಟ್ಟ ಅಂತೇಳಿ. ಇದು ಎಷ್ಟು ಎತ್ತರ ಇದೆ ಅಂದರೆ 2637 ಮೀಟರ್ ಎತ್ತರ ಇದೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ತಮಿಳುನಾಡಿನಲ್ಲಿ ಕಂಡು ಬರುತ್ತದೆ. ಇದು ದಕ್ಷಿಣ ಭಾರತದ 2ನೇ ಅತಿ ಎತ್ತರವಾದಂತಹ ಶಿಖರ. ಈ ಪರ್ವತ ಶ್ರೇಣಿಗಳು ಎಲ್ಲೆಲ್ಲಿ ಕಂಡು ಬರ್ತವೆ? ಈ ನೀಲಗಿರಿ ಪರ್ವತ ಶ್ರೇಣಿಗಳಂದರೆ ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಕಂಡು ಬರುತ್ತೆ. ಇಲ್ಲಿ ಮ್ಯಾಪ್ನಲ್ಲಿ ನೋಡಿ, ಇದೆಲ್ಲ ಪಶ್ಚಿಮ ಘಟ್ಟ.
ಈ ಪಶ್ಚಿಮ ಘಟ್ಟಗಳಲ್ಲಿ ಇಲ್ಲಿ ಕೆಳಗಡೆ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ ಭಾಗದಲ್ಲಿ ಕಂಡು ಬರ್ತದಲ್ಲ ಇದೇ ನೀಲಗಿರಿ ಪರ್ವತ ಶ್ರೇಣಿ. ಈ ನೀಲಗಿರಿ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಪರ್ವತ ಅಂದರೆ ದೊಡ್ಡ ಬೆಟ್ಟ. ಈ ದೊಡ್ಡ ಬೆಟ್ಟ ಅನ್ನುವಂಥ ಶಿಖರ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಇದು ದಕ್ಷಿಣ ಭಾರತ 2ನೇ ಅತಿ ಎತ್ತರವಾದ ಶಿಖರ. ಈ ನೀಲಗಿರಿ ಪರ್ವತ ಶ್ರೇಣಿಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗಿವೆ ಅಂದರೆ 3 ರಾಜ್ಯ. ಯಾವ ರಾಜ್ಯ ಅಂದ್ರೆ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ಹಂಚಿಕೆಯಾಗಿವೆ. ಯಾವುವು ನೀಲಗಿರಿ ಪರ್ವತ ಶ್ರೇಣಿಗಳು. ಈ ಪಶ್ಚಿಮ ಘಟ್ಟ ಈ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಕೂಡ ಈ ನೀಲಗಿರಿನೇ ನೋಡಿ, ಅದೊಂದು ನೆನ್ಪಿಟ್ಕೋಬೇಕು. ಗಾರೋ, ಕಾಸಿ, ಜಯಂತಿಯ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ರೆ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತೆ. ಈ ಬೆಟ್ಟಗಳಲ್ಲಿ ಗಾರೋ, ಕಾಸಿ ಮತ್ತು ಜಯಂತಿ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗಗಳು ಕೂಡ ಕಂಡುಬರ್ತವೆ. ಅಲ್ಲಿ ಈ ಮೇಘಾಲಯ ರಾಜ್ಯದಲ್ಲಿ ಈ ಬೆಟ್ಟಗಳಲ್ಲಿ ಗಾರೋ, ಕಾಸಿ, ಜಯಂತಿ ಬೆಟ್ಟಗಳಲ್ಲಿ ಅದೇ ಹೆಸರಿನ ಬುಡಕಟ್ಟು ಜನಾಂಗ ಕೂಡ ಕಂಡುಬರ್ತದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಏಷ್ಯಾದ ಅತಿ ದೊಡ್ಡ ಸ್ವಾಭಾವಿಕ ಗುಹೆಯಾದಂಥ ಸೀಜು ಅನ್ನುವಂಥ ಗುಹೆ ಈ ಗಾರೋ ಅನ್ನುವಂಥ ಬೆಟ್ಟಗಳಲ್ಲಿ ಕಂಡುಬರ್ತದೆ. ಇಲ್ಲಿ ಮ್ಯಾಪ್ನಲ್ಲಿ ನೋಡೋಣ, ಇಲ್ಲಿ ಕಾಣುತ್ತಲ್ಲ ಗಾರೋ, ಖಾಸಿ, ಜಯಂತಿಯ ಈ 3 ಬೆಟ್ಟಗಳು ಕಂಡುಬರುವಂಥದ್ದು ಮೇಘಾಲಯ ರಾಜ್ಯದಲ್ಲಿ. ಈ ಮೇಘಾಲಯ ರಾಜ್ಯದಲ್ಲಿ ಅದೇ ಹೆಸರಿನ ಬುಡಕಟ್ಟು ಜನಾಂಗ ಕೂಡ ಕಂಡುಬರ್ತಾರೆ. ಮತ್ತು ಏಷ್ಯಾದ ಅತಿ ದೊಡ್ಡ ಸ್ವಾಭಾವಿಕ ಗುಹೆ ಸೀಜು ಎಲ್ಲಿ ಕಂಡುಬರುತ್ತೆ ಅಂದರೆ ಗಾರೋ ಅನ್ನುವಂಥ ಬೆಟ್ಟದಲ್ಲಿ ಕಂಡುಬರುತ್ತೆ ನೋಡಿ. ನೆಕ್ಸ್ಟ್ ಮೀಕಿರ್ ಪರ್ವತಗಳು ಯಾವ ರಾಜ್ಯದಲ್ಲಿ ಇವೆ ಅಂತ ಕೇಳಿದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತವೆ. ಯಾವುವು ಮೀಕಿರ್ ಅನ್ನುವಂಥ ಪರ್ವತಗಳು. ಇವು ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅದಲ್ಲ ಅದರ ಬಳಿ ಕಂಡುಬರುತ್ತೆ. ಇಲ್ಲಿ ಮ್ಯಾಪ್ನಲ್ಲಿ ನೋಡಿ ಮೀಕಿರ್ ಹಿಲ್ಸ್ ಇಲ್ಲಿದೆ ನೋಡಿ, ಅಸ್ಸಾಂನ ಈ ಭಾಗದಲ್ಲಿ ಕಂಡುಬರ್ತವೆ ಇವು ಮೀಕಿರ್ ಹಿಲ್ಸ್. ಮೀಕಿರ್ ಹಿಲ್ಸ್ ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ. ಎಲ್ಲಿ ಅಂತಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ ಅದರ ಬಳಿನೇ ಈ ಮೀಕಿರ್ ಹಿಲ್ಸ್ ಕಂಡುಬರ್ತವೆ. ನೆಕ್ಸ್ಟ್ ಲೂಷಾಯಿ ಬೆಟ್ಟಗಳು ಯಾವ ರಾಜ್ಯದಲ್ಲಿವೆ ಅಂತ ಕ್ವಶನ್ ಕೇಳಿದರೆ ಮಿಜೋರಾಂನಲ್ಲಿ ಕಂಡುಬರ್ತವೆ. ಯಾವುವು ಲೂಷಾಯಿ ಬೆಟ್ಟಗಳು. ಈ ಬೆಟ್ಟಗಳಿಗೆ ಮಿಜೋ ಬೆಟ್ಟಗಳು ಅಂತ ಕೂಡ ಕರೀತಾರೆ. ಇಲ್ಲಿ ಮ್ಯಾಪ್ನಲ್ಲಿ ನೋಡಿ, ಇದು ಭಾರತದ ಈ ಭಾಗದ ಈಶಾನ್ಯ ಭಾಗದಲ್ಲಿ ಇದೆಯಲ್ಲ ಇದೆ ಮಿಜೋರಾಂ. ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥವೇ ಲೂಷಾಯಿ ಬೆಟ್ಟಗಳು. ಇವಕ್ಕೆ ಇನ್ನೊಂದು ಹೆಸರು ಮಿಜೋ ಬೆಟ್ಟಗಳು ಅಂತ ಕರೀತಾರೆ. ಎಲ್ಲಿ ಕಂಡು ಬರ್ತವೆ ಇವು ಅಂತಂದ್ರೆ ಮಿಜೋರಾಂನಲ್ಲಿ ಕಂಡು ಬರ್ತವೆ. ಯಾವುವು ಲೂಷಾಯಿ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಮಿಜೋರಾಂನಲ್ಲಿ. ಈ ಲೂಷಾಯಿ ಬೆಟ್ಟಗಳು ಇರುವಂಥ ಇನ್ನೊಂದು ಹೆಸರು ಏನಂತಂದ್ರೆ ಮಿಜೋ ಬೆಟ್ಟಗಳು ನೋಡಿ. ಪಶ್ಚಿಮ ಘಟ್ಟಗಳ ಅತಿ ಎತ್ತರವಾದಂಥ ಶಿಖರ ಯಾವುದು ಅಂತ ಕೇಳಿದರೆ ಆನೆಮುಡಿ ಅಥವಾ ಅಣ್ಣೈಮುಡಿ ಅಂತ ಕರೀತಾರೆ ಅಥವಾ ಆನೆಮುಡಿ ಅಂತ ಕರೀತಾರೆ. ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಈ ಪರ್ವತ ದಕ್ಷಿಣ ಭಾರತದ ಅತಿ ಎತ್ತರವಾದ ಪರ್ವತ. ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ದಕ್ಷಿಣ ಭಾರತದ ಎವರೆಸ್ಟ್ ಅಂತ ಕರೀತಾರೆ. ಇದಕ್ಕೆ ಯಾವುದಕ್ಕೆ ಆನೆಮುಡಿ ಶಿಖರಕ್ಕೆ. ಈ ಶಿಖರ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಅಣ್ಣಾಮಲೈ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತದೆ. ಈ ಅಣ್ಣಾಮಲೈ ಪರ್ವತ ಶ್ರೇಣಿ ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅಂದರೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಇಲ್ಲಿ ಮ್ಯಾಪ್ನಲ್ಲಿ ನೋಡಿ ಪಶ್ಚಿಮ ಘಟ್ಟಗಳ ಇದು ತಮಿಳುನಾಡು, ಇದು ಕೇರಳ. ಈ ಭಾಗದಲ್ಲಿ ಕಾಣ್ತದಲ್ಲ ಅಣ್ಣಾಮಲೈ ರೇಂಜಲ್ಲಿದೆ ನೋಡಿ, ಇದೆ ಅಣ್ಣಾಮಲೈ ಪರ್ವತ ಶ್ರೇಣಿ. ಈ ಅಣ್ಣಾಮಲೈ ಪರ್ವತ ಶ್ರೇಣಿಯಲ್ಲಿ ಈ ಅನ್ನೈಮುಡಿ ಅನ್ನುವಂಥ ಶಿಖರ ಕಂಡು ಬರ್ತದೆ. ಇದು ಇಡೀ ಈ ಪಶ್ಚಿಮ ಘಟ್ಟಗಳ ಬರ್ತಾವಲ್ಲ 6 ರಾಜ್ಯಗಳ ಹಂಚಿಕೆ ಆಗಿರ್ತಕ್ಕಂಥ ಪಶ್ಚಿಮ ಘಟ್ಟ. ಆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದಂಥ ಶಿಖರ ಇದು ಅನ್ನೈಮುಡಿ. ಇದು ಎಲ್ಲಿ ಕಂಡು ಬರ್ತದೆ ಪರ್ಟಿಕ್ಯುಲರ್ ಈ ಒಂದು ಶಿಖರ ಅಂತಂದರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಇದನ್ನು ಏನಂತ ಕರೀತಾರೆ ದಕ್ಷಿಣ ಭಾರತದ ಎವರೆಸ್ಟ್ ಅಂತ ಕರೀತಾರೆ. ಯಾಕಂದ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ಪರ್ವತ ಇದು. ಇದು ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುತ್ತೆ ಅನ್ನೈಮುಡಿ ಅಂತಂದು ಕೇಳಿದ್ರೆ ಅಣ್ಣಾಮಲೈ ಅನ್ನುವಂಥ ಬೆಟ್ಟ ಅಥವಾ ಅಣ್ಣಾಮಲೈ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತದೆ. ಈ ಅಣ್ಣಾಮಲೈ ಪರ್ವತ ಶ್ರೇಣಿ ಎಷ್ಟು ರಾಜ್ಯಗಳು ಹಂಚಿಕೆಯಾಗಿದೆ ಅಂದರೆ 2. ಯಾವ್ಯಾವು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಯಾವುದು ಅಣ್ಣಾಮಲೈ ಬೆಟ್ಟಗಳು ಎಲ್ಲಿ ಹಂಚಿಕೆಯಾಗಿವೆ ಅಂದ್ರೆ ತಮಿಳುನಾಡು ಮತ್ತು ಕೇರಳ. ಈ ಅನ್ನೈಮುಡಿ ಪರ್ವತ ಶಿಖರ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಯಾವ ಬೆಟ್ಟಗಳಂದ್ರೆ ಅಣ್ಣಾಮಲೈ ಬೆಟ್ಟಗಳಲ್ಲಿ. ಈ ಅನ್ನೈಮುಡಿ ಶಿಖರದ ವಿಶೇಷತೆ ಅಂದರೆ ದಕ್ಷಿಣ ಭಾರತದ ಅತಿ ಎತ್ತರವಾದಂಥ ಪರ್ವತ. ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ ದಕ್ಷಿಣ ಭಾರತ ಎವರೆಸ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ರೈಸಿನಾ ಹಿಲ್ಸ್ ಎಲ್ಲಿ ಕಂಡು ಬರ್ತವೆ ಅಂತೇಳಿ. ಈ ರೈಸಿನಾ ಹಿಲ್ಸ್ ಅನ್ನೋಂಥವು ದೆಹಲಿಯಲ್ಲಿ ಕಂಡು ಬರ್ತವೆ ನೋಡಿ. ಇವು ಅರಾವಳಿ ಪರ್ವತಗಳ ಮುಂದುವರಿದ ಭಾಗ. ಈ ಅರಾವಳಿ ಪರ್ವತಗಳು ಈಗ 4 ರಾಜ್ಯಗಳು ಹಂಚಿಕೆ ಆಗಿದ್ವಲ್ಲ, ಗುಜರಾತ್, ರಾಜಸ್ಥಾನ, ಹರಿಯಾಣ. ಇವು ಮುಂದೆ ಹೋಗ್ತಾ ಡೆಲ್ಲಿವರೆಗೆ ಹೋಗ್ತವೆ. ಅದರಲ್ಲಿ ರೈಸಿನಾ ಹಿಲ್ಸ್ ಅಂತ ಕರೀತಾರೆ ಇವಕ್ಕೆ. ಈ ರಾಷ್ಟ್ರಪತಿ ಭವನ ಅದಲ್ಲ ಡೆಲ್ಲಿಯಲ್ಲಿ, ಅದು ಈ ರೈಸಿನಾ ಹಿಲ್ಸ್ನ ಸಾಲಿನಲ್ಲೇ ಕಂಡುಬರುತ್ತೆ. ಇಲ್ಲಿ ಮ್ಯಾಪಲ್ಲಿ ನೋಡಿ ಇದಿದೆಲ್ಲ ಇದು ಅರಾವಳಿ ಪರ್ವತಗಳ ಮುಂದುವರಿದ ಭಾಗ. ಇಲ್ಲಿಂದ ಅರಾವಳಿ ಪರ್ವತಗಳು ಆರಂಭವಾಗಿ ಡೆಲ್ಲಿಯವರೆಗೆ ಎಂಡಾಗ್ತವಲ್ಲ, ಈ ಡೆಲ್ಲಿಯಲ್ಲಿ ಇವಕ್ಕೆ ರೈಸಿನಾ ಹಿಲ್ಸ್ ಅಂತ ಕರೀತಾರೆ.
ಈ ರಾಷ್ಟ್ರಪತಿ ಭವನ ರಾಷ್ಟ್ರಪತಿ ಭವನ ಯಾವ ಹಿಲ್ಸ್ನಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ ಕೇಳಿದರೆ ರೈಸಿನಾ ಹಿಲ್ಸ್ನ ಸಾಲಿನಲ್ಲಿ ಕಂಡುಬರ್ತದೆ. ರೈಸಿನಾ ಹಿಲ್ಸ್ ಎಲ್ಲಿ ಕಂಡುಬರ್ತಾವೆ ಅಂದರೆ ಡೆಲ್ಲಿಯಲ್ಲಿ ಕಂಡುಬರ್ತವೆ. ಇವು ರೈಸಿನಾ ಹಿಲ್ಸ್ ಏನಂದ್ರೆ ಅರಾವಳಿ ಪರ್ವತಗಳ ಮುಂದುವರಿದ ಭಾಗ. ನೆಕ್ಸ್ಟ್, ಪೂರ್ವಘಟ್ಟಗಳ ಎತ್ತರವಾದಂಥ ಶಿಖರ ಯಾವುದು ಅಂತ ಕೇಳಿದರೆ ಆರ್ಮಕೊಂಡ ಅಂತೇಳಿ. ಈ ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದದ್ದು. ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದದ್ದು ಅನೈಮುಡಿ, ಪೂರ್ವಘಟ್ಟಗಳಲ್ಲಿ ಎತ್ತರವಾದಂಥದ್ದು ಆರ್ಮಕೊಂಡ. ಇದು ಎಲ್ಲಿ ಕಂಡುಬರ್ತದೆ? ಆರ್ಮಕೊಂಡ ಅಂದರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತದೆ. ಈ ಪೂರ್ವಘಟ್ಟಗಳನ್ನು ಇನ್ನೊಂದು ಹೆಸರಿಂದ ಕರೀತಾರೆ, ಏನಂತ ಮಹೇಂದ್ರಗಿರಿ ಅಂತ ಕರೀತಾರೆ. ಈ ಮಹೇಂದ್ರಗಿರಿಗಳ ಪರ್ವತಗಳ ಬಗ್ಗೆ ರಾಮಾಯಣದಲ್ಲಿ ಉಲ್ಲೇಖ ಇತ್ತಂತ ನೋಡಿ. ಮ್ಯಾಪಲ್ಲಿ ನೋಡೋಣ. ಈ ಭಾಗ ಭಾರತದ ಪೂರ್ವ ಭಾಗದಲ್ಲಿ ಕಂಡುಬರ್ತವೆ. ಎಷ್ಟು ರಾಜ್ಯಗಳು? 5 ರಾಜ್ಯಗಳು ಹಂಚಿಕೆಯಾಗಿದೆ ಅಂತ ನೋಡಿದ್ವಲ್ಲ ಆಗಲೇ ನಾವು. ಇವೇ ಪೂರ್ವಘಟ್ಟಗಳು. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಅತಿ ಎತ್ತರವಾದಂಥ ಶಿಖರನೇ ಆರ್ಮಕೊಂಡ. ಪೂರ್ವಘಟ್ಟಗಳ ಅತಿ ಎತ್ತರವಾದಂಥ ಶಿಖರ ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಆಂಧ್ರ ಪ್ರದೇಶ. ಈ ಪೂರ್ವಘಟ್ಟಗಳನ್ನು ಏನಂತ ಕರೀತಾರೆ ಇನ್ನೊಂದು ಹೆಸರಿಂದ ಅಂದ್ರೆ ಮಹೇಂದ್ರಗಿರಿ ಪರ್ವತ ಅಂತ ಇವುಗಳನ್ನು ಕರೀತಾರೆ. ಈ ಮಹೇಂದ್ರಗಿರಿ ಅನ್ನುವಂಥ ಪರ್ವತದ ಬಗ್ಗೆ ಉಲ್ಲೇಖ ಇರುವಂಥದ್ದು ಎಲ್ಲಿ ಅಂದರೆ ರಾಮಾಯಣದಲ್ಲಿ ಯಾವ ಪರ್ವತದ ಬಗ್ಗೆ ಉಲ್ಲೇಖ ಇದೆ ಅಂತ ಕೇಳಿದರೆ ಮಹೇಂದ್ರಗಿರಿ ಪರ್ವತದ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಬೇಕು. ಧನ್ಯವಾದಗಳು ಫ್ರೆಂಡ್ಸ್. ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋವನ್ನು ನೋಡಿದ್ದೀರಿ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿರುವಂಥ ತಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.